ನಮಸ್ಕಾರ ಗೆಳೆಯರೇ, ಎಲ್ರಿಗೂ ಉಮಾಕಾಂತ್ ಗೈಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಗೆಳೆಯರು, ಇವತ್ತು ನಾವು ಮಾತಾಡೋಕ್ಕೂ ಹೊರಟಿರೋ ವಿಷಯ ಏನಂದರೆ, ಮತ್ತೆ ಈ ಹಿಜಾಬು ಕೇಸರಿ ಹಿಂದೂ ಮುಸ್ಲಿಂ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ನನಗಿಲ್ಲಿ ಅನಿಸೋದೇನು ಅಂದರೆ, ಸತತವಾಗಿ ಎಲ್ಲ ಮಂತ್ರಿಗಳು ಎಲ್ಲ ಪಕ್ಷಿಗಳು ಬಂದಾಗಿನಿಂದ ಹೋದಾಗಿನಿಂದ ರಸ್ತೆಗಳ ಬಗ್ಗೆ, ಶಾಲೆಗಳ ಬಗ್ಗೆ, ಆರ್ಥಿಕತೆ ಬಗ್ಗೆ, ದಿನನಿತ್ಯದ ವಸ್ತುಗಳ ಬಗ್ಗೆ, ಎಜುಕೇಷನ್ ಬಗ್ಗೆ ಏನೂ ಚರ್ಚೆ ಇಲ್ಲ ಯಾವುದೇ ಪಕ್ಷದಲ್ಲಾಗಲಿ. ಇವರು ಫ್ರೀ ಕೊಟ್ಟು 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 ಕಾಂಗ್ರೆಸ್ ಸರ್ಕಾರದವರು ಆರ್ಥಿಕತೆನ ಇಲ್ಲಿಗೆ ತಂದಿಡ್ತಿದ್ದಾರೆ. ಧಾರವಾಡದಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ ಎಜುಕೇಷನ್ ಬಗ್ಗೆ, ನೇಮಕಾತಿಗಳ ನೇಮಕಾತಿಗಳ ಬಗ್ಗೆ. ಈಗ ಮತ್ತೆ 3-4 ವರ್ಷಗಳ ಹಿಂದೆ ಒಂದು ಸರ್ಕಾರ ತೊಗೊಂಬಂದಿತ್ತು ಬಿ ಜೆ ಪಿ. 2022 ಮಾರ್ಚಲ್ಲಿ ಒಂದು ಬಿಲ್ ತೊಗೊಂಬಂದಿದ್ರು, ಹಿಜಾಬನ್ನು ಕ್ಯಾನ್ಸಲ್ ಮಾಡಿರೋದು. ಇವರು ಅದನ್ನು ವಾಪಸ್ಸು ಪರ್ಮಿಷನ್ ಕೊಟ್ಟು ಉರಿಯೋ ಬೆಂಕಿಗೆ ಮತ್ತೆ ತುಪ್ಪ ಸುರಿಯೋ ಕೆಲಸ ಆಗ್ತಿದೆ. ಎಲ್ಲ ಮಂತ್ರಿಗಳು ಇದೇ ಮಾಡ್ತಾಯಿದ್ದಾರೆ. ಈಗ ಸಿದ್ದರಾಮಯ್ಯವ್ರಿಗೆ ಕೇಳೋದೇನೆಂದರೆ, ಅವಶ್ಯಕತೆ ಏನಿತ್ತು ಅವರೇನು ಕೇಳಿರಲಿಲ್ಲ. ಸ್ವತಃ ಎಷ್ಟೋ ಮುಸಲ್ಮಾನ ಮಹಿಳೆಯರು ಕೂಡ ವಿರೋಧ ಮಾಡಿದ್ದಾರೆ, ಅವ್ರು ಕೇಳಿರಲಿಲ್ಲ. ಧಾರ್ಮಿಕವಾಗಿ ಏನೋ ಕೇಳಿರ್ಬೋದು, ಅದೊಂದು ಅವರ ವಿಷಯವಾಗಿ, ಅವರ ಮೌಲ್ಯಗಳಿರ್ತ ಅಥವಾ ಅವರ ಮುಖಂಡರು. ಈಗ ಅದರ ವಿರುದ್ಧವಾಗಿ ಇವ್ರು ಹಿಂದೂಗಳೇನು ಮಾಡ್ತಿದ್ದಾರೆ, ನಾವು ಕೇಸರಿ ಶಾಲೆ ಹಾಕೊಂಬರ್ತೀವಿ ಸಮವಸ್ತ್ರದ ಜೊತೆಗೆ ಅಂತ ಇವ್ರು ಶುರು ಮಾಡ್ಕೊತಿದ್ದಾರೆ. ಇದು ಯಾವ ಲೆವೆಲಿಗೆ ಅಂದರೆ, ಒಂದು ಸಣ್ಣ ಕಾಮನ್ ಸೆನ್ಸ್ ಇದು ಅಲ್ರಿ. ಜನಗಳು ನೋಡ್ತಾ ಇದ್ರೆ ಗೋಳಾಟ ನೋಡೋಕ್ಕಾಗ್ತಾ ಇಲ್ಲ. ಕರ್ನಾಟಕ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ನೋಡಿದರೆ, ಸ್ವಾತಂತ್ರ್ಯ ಬಂದಿರಲಿ, ಅದಕ್ಕಿಂತ ಹಿಂದೆ ಆಗಿರ್ಬೋದು, ಬಂದ ಮೇಲೆ ಆಗಿರ್ಬೋದು, ಇಲ್ಲಿ ಮಂದಿರ, ಮಸೀದಿ, ಚರ್ಚು, ಧಾರ್ಮಿಕತೆಯೇ ಅದೇ ಗಂಟೆ ಕೇಳಿಸ್ತಾ ಇದೆ ಎಲ್ಲ ಕಡೆ. ವೈಜ್ಞಾನಿಕವಾಗಿ ವೈಚಾರಿಕ ದೃಷ್ಟಿಯಿಂದ ಕುವೆಂಪು ಏನು ಹೇಳಿದ್ರು, ಅವ್ರ ಆಶಯಗಳೇನಾಗಿತ್ತು, ಅಂಬೇಡ್ಕರ್ ಏನು ಹೇಳಿದರು, ಬಸವಣ್ಣ ಏನು ಹೇಳಿದರು, ಅವ್ರ ವಿಚಾರಗಳನ್ನೇನು, ನಾವು ಏನು ಮಾಡಬೇಕು ಈಗ ಎಜುಕೇಷನ್ ಸರಿ ಇಲ್ಲ ಅಂದರೆ. ಹೋಗಲಿ, ಒಂದು ಹೊರಗಡೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಜಿಲ್ಲೆಗಳಲ್ಲಿ ಏನು ಮಾಡಬೇಕು, ಸೊ ಅದೇ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ, ದುಡ್ಡು ಯಾಕೆ ಸಾಲ್ತಾ ಇಲ್ಲ, ಸೊ ಕೇಂದ್ರದಿಂದ ಏನಾದರೂ ತರಿಸ್ಕೋಬೇಕಾ? ಏನೂ ಇಲ್ಲ ಬಂದಾಗಲಿಲ್ಲ ಯಾವುದೇ ಸರ್ಕಾರ ಬರಲಿ. ಈಗ ಆವಾಗಲೇ ಕುಲಿಗಟ್ಟು ಹಾಳಾಗಿ ಸರ್ವನಾಶ ಆಗಿ ಹೋಗಿತ್ತು ಅಂತ ಅಂದ್ಕೊಂಡಿದ್ವಿ ನಾವು 2022ರಲ್ಲಿ. ಈ ವಿಷಯ ಮತ್ತೆ ಓಪನ್ ಆಗ್ತಾ ಇದೆ. ಹಿಜಾಬ್ ಕಾರಣ ಏನು? ಮತ್ತೆ ಎಲೆಕ್ಷನ್ ಗಿಮಿಕ್ ಆಯಿತು. ಇದು ಯಾರು ಕೇಳ್ಕೊಂಡಿದ್ರಿ? ಈಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ಯಾವುದೇ ಮುಸಲ್ಮಾನ ಮುಖಂಡರಾಗಿರ್ಬೋದು, ಅಥವಾ ಯಾವುದೇ ಅವರ ಧಾರ್ಮಿಕ ಮುಖಂಡರಾಗಿರ್ಬೋದು, ಅಥವಾ ರಾಜಕೀಯ ನಾಯಕರಾಗಿರ್ಬೋದು, ಅದು ಕಾಂಗ್ರೆಸ್ಸಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಹೊರಗಡೆ ಇರುವಂಥ ಯಾವುದೇ ಒಂದು ಕಮಿಟಿಗೆ ಸೇರಿದವರು ಮಾಡ್ಕೊಂಡಿರ್ತಾರಲ್ಲ, ಅವರ ಧಾರ್ಮಿಕ ಸಂಘಟನೆಗಳು ಯಾರು ಕೇಳ್ಕೊಂಡಿದ್ರು? ಸಿದ್ದರಾಮಯ್ಯನವರೇ, ನೀವು ಬಂದ್ರಿ, ನಮಗೆ ಅನ್ಯಾಯ ಆಗಿತ್ತು 2022ರಲ್ಲಿ, ಈ ಥರ ಆಗಿತ್ತು ನಮಗೆ, ನಮಗೆ ನ್ಯಾಯ ದೊರಕಿಸ್ಕೊಡಿ, ಮತ್ತು ನಮಗೆ ಹಿಜಾಬ್ ಅವಕಾಶ ಕೊಡಿ, ಹಿಜಾಬ್ ಹಾಕೋದಕ್ಕೆ ನಮ್ಮ ಹೆಣ್ಣುಮಕ್ಳಿಗೆ ಅಂತ ಯಾರಾದರೂ ಕೇಳಿದ್ರಾ? ನೀವ್ಯಾಕೆ ಶುರು ಮಾಡ್ಕೊಂಡ್ರಿ ವಾಪಸ್ಸಿಗೆ? ಸೊ ಬಿ ಜೆ ಪಿಗೆ ಏನೇನು ಹೇಳ್ತಿದ್ರೆ, ಬಿ ಜೆ ಪಿ ಹಂಗೆ, ಅದು RSS ಸಂಘಟನೆ, ಅದು ಮಾಡುತ್ತೆ ಇದು ಮಾಡುತ್ತೆ, ಬರೀ ಜಾತಿ ಧರ್ಮದ ಮೇಲೆ ಮಾಡ್ತಾರಂದರೆ, ಇದು ವಾಪಸ್ ನೀವು ಯಾಕೆ ಶುರು ಮಾಡಿದೆ ಈಗ ಕಾಂಗ್ರೆಸ್ಸಿಗರು? ಸೊ ಜನ ನೀವೇನಾದರೂ ಅಂದ್ಕೊಂಡಿದ್ರೆ, ಫಸ್ಟ್ ಆಫ್ ಆಲ್ ಈಗ ನೋಡಿ, ನೀವು ಈಗ ಫ್ರೀಯಾಗಿ ಕೊಡ್ತಾ ಇದ್ದೀರಲ್ಲ ಏನೇನು ಬಸ್ ಪಾಸಿಂದ ಹಿಡ್ಕೊಂಡು ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಎಲ್ಲ ದುಡ್ಡು ಆಗಿರ್ಬೋದು, ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಾಯಿದೆ ಅದೇ ತಡ್ಕೊಳಕ್ಕಾಗ್ತಾಯಿಲ್ಲ. ನೀವೇ ಹೇಳಿದ್ರಿ, ಈಗ KSRTCಯಲ್ಲಿ ಮಹಿಳೆಯರು ತಿರುಗಾಡ್ತಿರೋದ್ರಿಂದ ಇಷ್ಟು ಕೋಟಿ ಲಾಸ್ ಆಗಿದೆ ಸರ್ಕಾರಕ್ಕೆ ಅಂತ ಅಲ್ವಾ? ಸೊ ಅದರ ವಿಚಾರಗಳು ನೋಡ್ರಿ. ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅಯ್ಯೋ. ಈಗ ಆತ್ಮಹತ್ಯೆ ಮಾಡ್ಕೋ ಲೆವೆಲಿಗೆ ನಿಂತ್ಕೊಂಡಿದ್ದಾರೆ. ಈಗ ಎಜುಕೇಷನ್ ರೀಸೆಂಟಾಗಿ ಮುಗಿಸಿದವರು, ಓದಿದವರು, ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು 5-6 ವರ್ಷಗಳಿಂದ ಓದಿದವರು, ನಾವೀಗ ಆತ್ಮಹತ್ಯೆ ಮಾಡ್ಕೋಬೇಕೀಗ. ನಮಗೆ ಆತ್ಮಹತ್ಯೆ ಬಿಟ್ಟು ಬೇರೆ ದಾರಿಲ್ಲ. ಏನು ನ್ಯಾಯ ಸಿಕ್ತು? ಧಾರವಾಡದಲ್ಲಿ ಹೋರಾಟ ಮಾಡಿದ್ರಲ್ಲ ವಿದ್ಯಾರ್ಥಿಗಳು, ಆ ಲೆವೆಲಿಗೆ ಏನು ನ್ಯಾಯ ಏನು ಕೊಟ್ರಿ? ಯಾವುದಾದ್ರೂ ಮಂತ್ರಿ ಬಂದು ಮಾತಾಡಿ ಹಿಂಗಾಯಿತು, ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರೆ
ಉತ್ತರ ಏನಾಯ್ತು ಅದಕ್ಕೆ? ಏನೂ ಇಲ್ಲ. ಮತ್ತು ಅದೇ ಹಣೆ ಬರ ನಿಮ್ಮ ಎಲೆಕ್ಷನ್ ಗಿಮಿಕ್ಗಳು. ನಮಗೆ ಅದೇ ಅನ್ನಿಸ್ತಾ ಇದೆ ಈಗ. ಎಲೆಕ್ಷನ್ಗೋಸ್ಕರ ನೀವು ಹಿಂಗೆ ಮಾಡಿದ್ದು ಅನ್ನಿಸ್ತಾ ಇದೆ. ಸರಿ, ಯಾರು ಕೇಳ್ಕೊಂಡಿದ್ರಾಗೆ ಈಗ ಮತ್ತೆ ಯಾಕೆ ಶುರು ಮಾಡ್ಕೊಂಡಿದ್ರ ಈ ಒಂದು ಕೊಳಕ ಸಂಪ್ರದಾಯವನ್ನು? ಕೆಲಸ ಮುಗಿಸಿ ಹೋದಾಗ ವಿದ್ಯಾರ್ಥಿಗಳು ಕೇಳೋದು, ನಿನ್ನ ಜಾತಿ ಧರ್ಮ, ನೀನು ಎಷ್ಟು ಧಾರ್ಮಿಕವಾಗಿ ಓದ್ಕೊಂಡಿದ್ಯಾ, ನಿನಗೆ ರಾಮಾಯಣ ಬರುತ್ತಾ, ಮಹಾಭಾರತ ಬರುತ್ತಾ, ಭಗವದ್ಗೀತೆ ಬರುತ್ತಾ, ಕುರಾನ್ ಬರುತ್ತಾ, ಬೈಬಲ್ ಬರುತ್ತಾ, ಕುರಾನಲ್ಲಿ ಏನು ಹೇಳಿದ್ದಾರೆ ಪ್ರಾಫಿಟ್ಟು, ಭಗವದ್ಗೀತೆಯಲ್ಲಿ ಕೃಷ್ಣ, ಅದನ್ನು ಕೇಳಲ್ಲ. ಅನುಭವ, ಲಂಚ, ಅದ್ರ ಮೇಲೆ ಮತ್ತೆ ಹರಾಸ್ಮೆಂಟು, ನೇಮಕಾತಿಗಳೇ ಸರ್ವನಾಶ ಆಗೋಗಿದೆ. ನೀವೇ ಹೇಳಿದ್ರಿ ಮೊನ್ನೆ ನೋಡ್ತಾ ಇದ್ದೀವಿ, ಎಷ್ಟೋ ಸಾವಿರ, 50-60 ಸಾವಿರಗಳು ಎಲ್ಲ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟು ಇಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ. ಏನದು ಅದನ್ನೇನು ತುಂಬಿಸ್ಬೇಕಾ ಪ್ರಾಬ್ಲಮ್ಮ? ಏನದು ಅದನ್ನು ಸಾಲ್ವ್ ಮಾಡುವಂಥ ರೀತಿ ಆದರೂ ಹೇಳಿ. ಒಬ್ಬ ಮಂತ್ರಿಗಳು ಮಾತಾಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳ ಗತಿ ನೋಡಿಬಿಟ್ರೆ ಮುಗ್ದೇ ಹೋಯ್ತು, ಏನೇನೂ ಇಲ್ಲ. ಪಡಿತರ ಚೀಟಿಗಳಲ್ಲಿ ಆಗ್ತಾ ಇರೋ ಅನ್ಯಾಯ ಏನು? ಪಡಿತರ ರೇಷನ್ ಕಾರ್ಡ್ಗಳಲ್ಲಿ, ಆ ರೇಷನ್ ಕಾರ್ಡ್ ನಡೆಸುವಂಥ ಅಡ್ಡೆಗಳು ನೋಡ್ತಾ ಇದ್ರೆ ನೀವು, ಅಕ್ರಮವಾಗಿ ನಡೀತಿದ್ದಾವೆ ನಡೀಬಾರ್ದು ದಂಧೆಗಳು, ಕಾಳಧನ ಸರ್ವನಾಶ. ಇದ್ರ ಬಗ್ಗೆ ಏನೂ ಇಲ್ಲ. ಮತ್ತೆ ಹಿಜಾಬ್ ಅಂತೆ, ಪರ್ಮಿಷನ್ ಅಂತೀಗ. ಸೊ ನೀವು ಏನಾದರೂ ಮಾಡ್ಕೊಳ್ಳಿ, ಪರ್ಮಿಷನ್ ಯಾರಾದರೂ ಬಂದು ನಿಮಗೆ ಕೇಳಿದ್ರಾ ಅಂತ ಕೇಳ್ತಾ ಇರೋದು. ನಿಮ್ಮ ಮಂತ್ರಿಮಂಡಲಕ್ಕೆ, ನಿಮ್ಮ ಮಂತ್ರಿಗಳಿಗೆ ಇಸ್ಲಾಂ ಸಮುದಾಯಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳು, ಅವರ ಧಾರ್ಮಿಕ ಮುಖಂಡರು ಬಂದು ಏನಾದರೂ ಕೊಟ್ಟಿದ್ರ ನಿಮಗೆ? ನೇಮಕಾತಿ, ಸಾರಿ, ಅದೇನೋ ಅಂತಾರಲ್ಲ, ಏನ್ರಿ ಅದು, ಕಂಪ್ಲೇಂಟ್, ನಮ್ಮ ಈ ಧಾರ್ಮಿಕ ವಿಚಾರಗಳನ್ನ ಈಡೇರಿಸಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಏನೂ ಇಲ್ಲ. ಮತ್ತು ಯಾಕೆ ಶುರು ಹಚ್ಕೊಂಡ್ರಿ ವಾಪಸ್ಸು? ಕಾರಣ ಏನು? ಇದೇ ಮತ್ತು ಬೆಂಕಿ ಹಚ್ಚೋದಕ್ಕೆ? ಧಾರವಾಡದಲ್ಲಿ ತಲೆ ಚಚ್ಕೊಂಡು ಕಣ್ಣೀರು ಹಾಕೊಂಡು ಅಳ್ತಿದ್ದಾರೆ ರೀ ವಿದ್ಯಾರ್ಥಿಗಳು. ಇವತ್ತಿಗೆ ಎಷ್ಟೋ ಕಡೆ ರೋಡ್ಗಳು ಸರಿಯಾಗಿಲ್ಲ, ಐತಿಹಾಸಿಕ ಸ್ಥಳಗಳಿಗೆ ಹೋಗೋ ದಾರಿಗಳಾಗಿರ್ಬೋದು. ಐಹೊಳೆ ಪಟ್ಟದಕಲ್ಲು ಬಾದಾಮಿ ಕಡೆ ಹೋದರೆ ಮೂಗು ಮುಚ್ಕೊಂಡು ಹೋಗ್ಬೇಕಲ್ಲಿ. ಸ್ಮಾರಕ ಇದಾವಲ್ಲ, 3000 ವರ್ಷಗಳಿಂದ ನಮ್ಮ ರಾಜಮಹಾರಾಜರು ಚಾಲುಕ್ಯರು ಕಟ್ಟಿಸಿದಂಥ ಸ್ಮಾರಕಗಳ ಮಧ್ಯೆ ಕೂತ್ಕೊಂಡು ಕಕ್ಕ ಮಾಡ್ತಿದ್ದಾರಲ್ಲಿ, ಕಕ್ಕ ಸ್ಮಾರಕದ ಪಕ್ಕದಲ್ಲೇ ಚರಂಡಿ ನೀರು ಹರ್ಕೊಂಡು ಹೋಗುತ್ತೆ. ಸೊ ಆ ಸ್ಮಾರಕಗಳೊಳಗಡೆ ಹೋಗ್ಬೇಕಂದ್ರೆ ಚರಂಡಿ ದಾಟು ಜಂಪ್ ಮಾಡಬೇಕು. ಮೊನ್ನೆ ಅವ್ರು ಬೇರೆ ಕಡೆಯಿಂದ ಬಂದು ಕ್ಯಾಕರಿ ಸುಗಿದು ಹೋಗ್ತಿದ್ದಾರೆ, ನಾವು ವಾಪಸ್ ಬರಲ್ಲ ಇಲ್ಲಿ ಇಂಥ ಸ್ಥಳಗಳನ್ನ ನೋಡೋದಕ್ಕಂತ ಹೇಳ್ತಿದ್ದಾರೆ. ಏನಾಗ್ತದೆ ಹೆರಿಟೇಜ್? ಪ್ರವಾಸೋದ್ಯಮ ಇಲಾಖೆ ಏನು? ಸೊ ಅವ್ರಿಗೇನಾದರೂ ದುಡ್ಡು ರಿಲೀಸ್ ಆಗಿದೆಯಾ ಪ್ರವಾಸೋದ್ಯಮ ಇಲಾಖೆ? ಗೋವಿಂದ, ಏನೂ ಇಲ್ಲ ಚರ್ಚೆ. ಇದು ಹಾಳಾಗಿ ಹೋಗಿದೆ, ಇದು 4 ವರ್ಷದಿಂದನೇ ಮತ್ತೆ ಶುರು. ಇವ್ರಿಗೆ ಇದೇ ಬೇಕಾಗಿರುತ್ತೆ ಮುಖಂಡರಿಗೆ, ಈಗ ಮತ್ತೆ ಹೇಳೋದಕ್ಕೆ ಮತ್ತೆ ಬೇಕಲ್ಲ ಸುದ್ದಿ ಚಾನಲ್ದವ್ರಿಗೆ, ಹಿಂದೂ ಪರ ಸಂಘಟನೆಯವ್ರಿಗೆ ಅದ್ರ ವಿರುದ್ಧ ಕೇಳೋದಕ್ಕೆ, ಮತ್ತೆ ಹೋರಾಟ, ಮತ್ತೆ ಬಾಯ್ ಪಡ್ಕೊಳ್ಳೋದು ರೋಡಲ್ಲಿ ನಿಂತ್ಕೊಂಡು. ನೋಡಿ ಸಿದ್ದರಾಮಯ್ಯನವರೇ, ನೀವು ಬೇಸಿಕಲಿ ಲಾ ಓದಿದವರು. ಎಷ್ಟೋ ಜನ ನಿಮಗೆ ಒಳ್ಳೆಯ ಅಭಿಪ್ರಾಯದಿಂದ ಹೇಳಿದ್ದಾರೆ, ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡಿದಂಥ ವ್ಯಕ್ತಿ ಅಂತ. ತುಂಬ ಒಳ್ಳೊಳ್ಳೆ ಯೋಜನೆಗಳನ್ನ ತರುವಂಥ ಮಂತ್ರಿಗಳು, ನಿಮ್ಮ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೊಗಳ್ತಿದ್ದಂಥ ಅಧಿಕಾರಿಗಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಬೇರೆ ಬೇರೆ ಇಲಾಖೆ. ಸೊ ಈಗ ನೀವು ಹಾಗೆ ಮಾಡಿಬಿಟ್ರೆ ಪರಿಸ್ಥಿತಿ ಏನು? ಅಲ್ಲ, ಅಟ್ಲೀಸ್ಟ್ ನೀವು ಸಾಮಾನ್ಯವಾಗಿ ಯೋಚನೆ ಮಾಡಿ. ವಿದ್ಯಾರ್ಥಿಗಳಿಗೋಸ್ಕರ ನಿಮ್ಮ ಸರ್ಕಾರದಿಂದ ಇಷ್ಟು ವರ್ಷದಿಂದ ನೀವು ಅಧಿಕಾರದಲ್ಲಿದ್ದೀರಲ್ಲ, ಈಗ ಸಿದ್ದರಾಮಯ್ಯ ನೀವು ಬಂದ ಮೇಲೆ ವಿದ್ಯಾರ್ಥಿಗಳಿಗೋಸ್ಕರ ಅಂತಲೇ ಏನು ಮಾಡಿದ್ರಿ? ಯಾಕೆ ಮಾಡ್ತಾಯಿಲ್ಲ? ಅವು ಬಿಟ್ಬಿಡಿ, ಯೋಜನೆಗಳು ಬಿಟ್ಬಿಡಿ. ನಿಮ್ಮ ಮಹಿಳೆಯರಿಗೆ ಕೊಟ್ಟಿರೋದಾಗಿರ್ಬೋದು, ಬಸ್ ಪಾಸಿಂದ ಹಿಡ್ಕೊಂಡು ಬೇರೆ ಬೇರೆ ಎಲ್ಲ ಬಿಟ್ಬಿಡಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅದು ಇದು ಎಲ್ಲ ಬಿಡಿ. ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳಿಗೆ ಏನು ಕೊಟ್ಟಿದ್ದೀರಿ? ಅನುದಾನ ಏನು? ಏನೂ ಇಲ್ಲವಲ್ಲ. ಹೋಗಲಿ, ಅದನ್ನಾದರೂ ಹೇಳ್ಕೊಳ್ಳಿ. ಈಗೇನು ಮಾಡ್ತಿದ್ದಾರೆ ವಾಪಸ್ಸು? ಅದು ಯಾವುದೋ ಹಳಸು ಹೋಗಿದೆ, ಅದನ್ನು ತೊಗೊಂಬಂದು ಮತ್ತೆ ನಿಂತ್ಕೊಂಡಿದೆ. ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ, ವಾಪಸ್ಸು ಜಾಸ್ತಿ ಬೆಳೆಯೋಕ್ಕೆ ಬಿಡಬೇಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.